ವೈದ್ಯೋ ನಾರಾಯಣೋ ಹರಿ. ಆರೋಗ್ಯದ ಸಮಾಲೋಚನೆಗಳು. ಎಲ್ಲರಿಗೂ ನಮಸ್ಕಾರ ಹಾಗೂ ವಿಶ್ವನ್ಡಿ ಚಾನಲ್ ಅವರಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಪೋಲಿಯೋ ಅನ್ನೋದು ಒಂದು ವೈರಸ್ಸಿಂದ ಬರುವಂಥ ರೋಗ ಆಗಿರುತ್ತೆ. ಅದು ಹೇಗೆ ಸ್ಪ್ರೆಡ್ ಆಗುತ್ತೆ ಅಂದರೆ, ಮಕ್ಕಳಲ್ಲಿ ಯಾರು ಪೋಲಿಯೋ ಬಂದಿರುತ್ತೋ ಅವರಿಂದ ಬೇದಿ ಮೂಲಕ ಗಾಳಿಯಲ್ಲಿ ಹೋಗಿ ಗಾಳಿಯಿಂದ ಸ್ಪ್ರೆಡ್ ಆಗುವಂಥ ಕಾಯಿಲೆ ಇದೆ. ಅದರಲ್ಲಿ ಇದು ಸುಮಾರು ವರ್ಷಗಳಿಂದ ಎಷ್ಟೋ ಜನ ಮಕ್ಕಳು ಎರಡು ಕಾಲನ್ನು ಪ್ಯಾರಾಲಿಸಿಸ್ ಆಗಿರುವಂಥ ಇದರಲ್ಲಿ ಎಷ್ಟೋ ಜನ ತಂದೆ ತಾಯಿ ಪೋಲಿಯೋ ಬಗ್ಗೆ ಜಾಸ್ತಿ ಯೋಚನೆ ಮಾಡುವಂಥ ಸಿಚುಯೇಷನ್ ಇತ್ತು ನಮ್ಮ ದೇಶದಲ್ಲಿ. ಅದು 2011ರಲ್ಲಿ ನಮ್ಮಲ್ಲಿ ಪೋಲಿಯೋ ಲಾಸ್ಟ್ ಪ್ರಕರಣ ಆಗಿದ್ದು ಜನವರಿ 13ರಂದು. ಅದಾದ ನಂತರ ನಮ್ಮಲ್ಲಿ ಪೋಲಿಯೋ ಪ್ರಕರಣಗಳು ಕಂಡು ಬಂದಿಲ್ಲ. 2012ರಲ್ಲಿ ನಮಗೆ ಪೋಲಿಯೋ ಫ್ರೀ ಕಂಟ್ರಿ ಅಂತ, ನಮ್ಮ ಪೋಲಿಯೋ ಫ್ರೀ ಭಾರತ ದೇಶ ಅಂತೇಳಿ ಒಂದು ಸರ್ಟಿಫಿಕೇಟ್ ಕೊಟ್ಟರು. ಅದರಲ್ಲಿ 2014ರಲ್ಲಿ ಪೋಲಿಯೋ ಫ್ರೀ ಸರ್ಟಿಫಿಕೇಟ್ ಜೊತೆಯಲ್ಲಿ ನಾವು ಭಾರತದ ಎಂಡೆಮಿಕ್ ಅಂತ ಏನು ಹೇಳ್ತೀವಿ, ಅಂದರೆ ಸತತವಾಗಿ ಬರುವಂಥ ಕೇಸುಗಳು ಇಲ್ಲ ಅಂಥೇಳಿ ನಮ್ಮಲ್ಲಿ ಸರ್ಟಿಫಿಕೇಟ್ ಮಾಡಿ, ಅದಾದ ನಂತರ ಪೋಲಿಯೋ ಫ್ರೀಯಾಗಿ ನಾವು ಇಲ್ಲಿವರೆಗೂ ಬರ್ತಾ ಇದ್ದೀವಿ. ಬಟ್ ಒಂದೇನೆಂದರೆ, ಇದು ಯಾವಾಗ ಎಲ್ಲಿಂದನೂ ಮೈಗ್ರೇಟೆಡ್ ಆಗ್ಬೋದು. ಅದರಿಂದ ವಿದೇಶಗಳಲ್ಲಿ ನಮ್ಮ ದೇಶಗಳಲ್ಲಿ ಸಹ ನಾವು ಏನು ಡ್ರೈನೇಜ್ ವಾಟರ್ಸ್ ಇದನ್ನೆಲ್ಲ ಇರುತ್ತಲ್ಲ, ಅದರಲ್ಲಿ ಸಹ ನಾವು ಪೋಲಿಯೋ ವೈರಸ್ ಇದೆ ಏನಂತ ಚೆಕ್ ಮಾಡುವಂಥ ವ್ಯವಸ್ಥೆ ಇದೆ. ಅದ್ರ ಜೊತೆಯಲ್ಲಿ ಯಾವುದೇ ಒಂದು ಮಗುವು ಕೈಕಾಲು ವೀಕ್ನೆಸ್ ಆಗಲಿ ಅಥವಾ ಇಂಜೆಕ್ಷನ್ ಮಾಡಿರುವಾಗ ಆ್ಯಪ್ಸಿಸ್ ಆಗಿರೋದು ಇಂಥವೇನಿದ್ದು ನಮಗೆ ಡೌಟ್ ಬಂದರೆ ಇದರಲ್ಲಿ ಅಕ್ಯೂಟ್ ಪ್ಲಾಸಿಡ್ ಪ್ಯಾರಾಲಿಸಿಸ್ ಅಂತ ಹೇಳ್ತೀವಿ, ಅಂಥ ಕೇಸಸ್ನು ಸಹ ನಾವು ಪರೀಕ್ಷೆ ಮಾಡ್ತೀವಿ. ಏನಾನ ಪೋಲಿಯೋ ಇದರಿಂದ ಏನಾನ ಆಗಿರುತ್ತೆ ಅಂಥೇಳಿ ಅದನ್ನು ಸಹ ಕನ್ಫರ್ಮ್ ಮಾಡ್ಕೊತೀವಿ. ಅದರಲ್ಲಿ ನಮ್ಮ ಜಿಲ್ಲೆಯಲ್ಲಿ ಅದನ್ನು ಸಹ ನಾವು ಸತತವಾಗಿ ಎಲ್ಲಿ ಪೀಡಿಯಾಟ್ರಿಷಿಯನ್ಸ್ ಅಂದರೆ ಮಕ್ಕಳ ತಜ್ಞರು ಇರ್ತಾರೋ ಅಲ್ಲಿ ಕಲೆಕ್ಷನ್ ಮಾಡಿಕೊಂಡು ಮಾಡುವಂಥ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಈ ಪೋಲಿಯೋ ಬಂದ ನಂತರ ತಮಗೆಲ್ಲ ಗೊತ್ತಿದೆ, ಮಗುವಲ್ಲಿ ಕೈಕಾಲು ಬಿದ್ದೋಗಿರೋದಾಗಲಿ ಈ ಥರ ಆಗಿರುವಾಗ ಯಾವುದೇ ಒಂದು ಡೆವಲಪ್ಮೆಂಟ್ ಇರಲ್ಲಂಥ ಮಗುವನ್ನು ತಂದೆ ತಾಯಿಗಳ ಆಧಾರದ ಮೇಲೆ ಬೆಳೀಬೇಕಾಗಿರುವಂಥ ಮಕ್ಕಳಾಗಿರ್ತಾರೆ. ಸೊ ಅಂಥ ಭಯಾನಕವಾದಂಥ ಕಾಯಿಲೆಯನ್ನು ನಾವು ಇವತ್ತಿನ ದಿನ ತಡೆಗಟ್ಟಿದ್ದೀವಿ. ಅದನ್ನು ನಮ್ಮ ದೇಶದಲ್ಲಿ ಇಲ್ಲದಂತೆ ಮಾಡಿದ್ದೀವಿ. ಅದರಿಂದ ಇನ್ನು ಮುಂದೆ ಇನ್ನು ಮುಂದೆ ತಾವೆಲ್ಲ ಸಹಕರಿಸಿದರೆ ಪೋಲಿಯೋ ಫ್ರೀ ಭಾರತವನ್ನು ಕಂಟಿನ್ಯೂ ಮಾಡ್ಬೋದು ಅಂತ ನನ್ನ ಅನಿಸಿಕೆ. ಅದ್ರಿಗಿಷ್ಟೇ ನಾವು ಭಾರತದಲ್ಲಿ ಪೋಲಿಯೋ ಫ್ರೀ ಅಂತ ಈಗಾಗಲೇ ಡಿಕ್ಲೇರ್ ಆಗಿದೆ. ನಾವು ಕರ್ನಾಟಕದಲ್ಲಿ ಸಾರ್ವಜನಿಕರು ಪ್ಲಸ್ ಮತ್ತು ಆರೋಗ್ಯ ಇಲಾಖೆಯವರು ಮಾಡಬೇಕಾಗಿರುವಂಥ ವಿಷಯದಲ್ಲಿ ನಮ್ಮಲ್ಲಿರುವಂಥ ಎಲ್ಲ ಮಕ್ಕಳಿಗೆ, ಅಂದರೆ 5 ವರ್ಷದ ಕೆಳಗಡೆ ಇರುವಂಥ ಎಲ್ಲ ಮಕ್ಕಳಿಗೆ ಪ್ರತಿ ನಿತ್ಯ ನಾವು ಏನು ರೋಟೀನ್ ಇಮ್ಯುನೈಜೇಷನ್ ಅಂತೀವಿ, ಸರ್ವಾತಿಕ ಲಸಿಕಾ ಕಾರ್ಯಕ್ರಮ ಅಡಿಯಲ್ಲಿ ಕೆಲವು ವ್ಯಾಕ್ಸಿನ್ಸನ್ನು ಅಪ್ ಟು 10 ತಿಂಗಳವರೆಗೆ, ಅಂದರೆ ಮಗು 10 ತಿಂಗಳವರೆಗೆ ಏನೇನು ಶೆಡ್ಯೂಲ್ ಇರುತ್ತೆ ನಮ್ಮಲ್ಲಿ, ಫಸ್ಟ್ ಹುಟ್ಟಿದ ತಕ್ಷಣವೇ ಮಗುವಿಗೆ ಹಾಕುವಂಥ ಶೆಡ್ಯೂಲಲ್ಲಿ ಜೀರೋ ಪೋಲಿಯೋ ಡ್ರಾಪ್ಸ್ ಆಗಿರ್ಬೋದು, BCG ಆಗಿರ್ಬೋದು, ಹೆಪಟೈಟಿಸ್ B ಆಗಿರ್ಬೋದು, ವಿಟಮಿನ್ K ಆಗಿರ್ಬೋದು, ನೀವು ಕೇಳಿ ಆಸ್ಪತ್ರೆಗಳಲ್ಲಿ ಹಾಕ್ಸ್ಕೋಬೇಕಾಗತ್ತೆ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಆಟೋಮೆಟಿಕಲಿ ನಾವು ಈಗಾಗಲೇ ಆ ಶೆಡ್ಯೂಲ್ ಇರೋದರಿಂದ ನಾವು ಹಾಕ್ತೀವಿ. ಖಾಸಗಿ ಆಸ್ಪತ್ರೆಯಲ್ಲಿ ಜನನಾಗಿದ್ದರೂ ಸಹ ನೀವು ಕರ್ಕೊಂಡು ಬಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ಯಾವುದೇ ಫೀಸ್ ಇಲ್ಲದೆ, ಅಂದರೆ ಫ್ರೀ ಆಫ್ ಕಾಸ್ಟಲ್ಲಿ ಹಾಕುವಂಥ ವ್ಯವಸ್ಥೆ ಇರುತ್ತೆ, ಮಾಡಿಸ್ಕೋಬೇಕಾಗತ್ತೆ. ಪೋಲಿಯೋಗೆ ಇಂಜೆಕ್ಷನ್ ಮಾಡುವಂಥ ಇದನ್ನು ಸಹ ನಮ್ಮ ಶೆಡ್ಯೂಲಲ್ಲಿದೆ. 2 ಸಾರಿ ಇಂಜೆಕ್ಷನ್ ಮಾಡ್ತಾರೆ ಪೋಲಿಯೋಗೆ. ಅದನ್ನು ಸಹ ತಾವು ಕೇಳಿ ಪಡಿಬೇಕಾಗತ್ತೆ, ಅಥವಾ ತಾವು ಕೊಟ್ಟಿರುವಂಥ ತಾಯಿ ಕಾರ್ಡಲ್ಲಿ ಮಗುವಿನ ಲಸಿಕಾ ಕಾರ್ಯಕ್ರಮ ಬಗ್ಗೆ ಮಾಹಿತಿ ಇರುತ್ತೆ, ಅದನ್ನು ನೋಡಿ ತಾವು ಮಾಡಿಸ್ಕೋಬೇಕಾಗುತ್ತೆ. ಪ್ಲಸ್ ಮಗುವನ್ನು ಕರ್ಕೊಂಡು ಬರಬೇಕಾಗುತ್ತೆ. 1.5 ತಿಂಗಳು, 2.5 ತಿಂಗಳು, 3.5 ತಿಂಗಳಲ್ಲಿ ಆ 3 ಡೋಸಸನ್ನು ಕಂಪಲ್ಸರಿ ಮಾಡಿಸ್ಕೋಬೇಕಾಗುತ್ತೆ. ಅದ್ರ ಜೊತೆಯಲ್ಲಿ 9 ತಿಂಗಳ ಆದ ನಂತರ, ಅಂದರೆ 10ನೇ ತಿಂಗಳಲ್ಲಿರುವಾಗ MR ಅಂತ ಹೇಳ್ತೀವಿ, ಮೀಸಲ್ಸ್ ಆ್ಯಂಡ್ ರುಬೆಲ್ಲಾ ಅಂತ ಹಾಕ್ತೀವಿ, ಹೆಪಟೈಟಿಸ್ ಅಂತ B ಅಂತ ಹಾಕ್ತೀವಿ. ಅದ್ರ ಜೊತೆಯಲ್ಲಿ ಮೆದುಳು ಜ್ವರ ಬರದಂತೆ JE ವ್ಯಾಕ್ಸಿನ್ ಅಂತೀವಿ. ಅದು ನಮ್ಮ ಜಿಲ್ಲೆಯನ್ನು ಪೈಲಟ್ ಜಿಲ್ಲೆಯಾಗಿ ತಗೊಂಡು ಸುಮಾರು ವರ್ಷಗಳಿಂದ ಮಾಡ್ತಾಯಿದ್ದಾರೆ, ಅದನ್ನು ಸಹ ಮಾಡಿಸ್ಬೇಕು. ಅದಾದಮೇಲೆ 18 ತಿಂಗಳಿಂದ 16 ತಿಂಗಳಿಂದ 24 ತಿಂಗಳ ಒಳಗಡೆ ಆಗುವಂಥ ಬೂಸ್ಟರ್ ಡೋಸಸ್ ಅಂತೀವಿ, ಅದನ್ನು ಸಹ ಕಂಪಲ್ಸರಿ ಹಾಕ್ಸ್ಕೋಬೇಕು. ದೆನ್ ಅದ್ರ ಜೊತೆಯಲ್ಲಿ ವಿಟಮಿನ್ A ಕೊಡುವಂಥ ವ್ಯವಸ್ಥೆ ಇರುತ್ತೆ 9-10 ತಿಂಗಳಿಂದ, ಅದನ್ನು ಸಹ ಮಗುವಿಗೆ ಕಣ್ಣಿನ ತೊಂದರೆ ಆಗಬಾರ್ದು ಅಂತೇಳಿ ವಿಟಮಿನ್ A ಕೊಡ್ತೀವಿ. ಅದನ್ನು ಕೇಳಿ ಅದ್ರ ಬಗ್ಗೆ ಮಾಹಿತಿಯನ್ನು ಪಡೆದು ತಾಯಿ ತಮ್ಮ ಮಕ್ಕಳಿಗೆ ಹಾಕ್ಸ್ಬೇಕಾಗತ್ತೆ. ಅದ್ರ ಜೊತೆಯಲ್ಲಿ 5 ವರ್ಷದಲ್ಲಿ ಆಗುವಂಥ DT ಅಂತೀವಿ, ಆ DTನ ಸಹ ತಾವು ಸ್ಕೂಲ್ಗೆ ಹೋಗೋಕ್ಕೆ ಮುಂಚೆ ಮಗುವಿಗೆ ಹಾಕ್ಸುವಂಥ ವ್ಯವಸ್ಥೆ ಮಾಡ್ಕೋಬೇಕಾಗ್ತದೆ.
ಅದ್ರ ಜೊತೆಯಲ್ಲಿ ವಿಶೇಷವಾಗಿ ಪ್ರತಿ ವರ್ಷದಲ್ಲಿ ಒಂದು ಸಾರಿ ಪೋಲಿಯೋ ಭಾನುವಾರ ಅಂತ ಬರುತ್ತೆ. ಪೋಲಿಯೋ ಭಾನುವಾರ ಅಂದರೆ ತಮ್ಮೆಲ್ಲರಿಗೆ ನೆನಪಿರಬೇಕು ಭಾನುವಾರ ಅಂತೇಳಿ ಪೋಲಿಯೋ ಭಾನುವಾರ ಅಂತೀವಿ. ನಾವು ಈ ವರ್ಷವೂ ಸುಮಾರು 1,80,000 ಮಕ್ಕಳಿಗೆ ನಾವು ಪೋಲಿಯೋ ಹಾಕುವಂಥ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಬಳ್ಳಾರಿ ಜಿಲ್ಲೆಯಲ್ಲಿ ಸುಮಾರು 3 ಲಕ್ಷ ಮನೆಗಳನ್ನು ನಾವು ಕವರ್ ಮಾಡ್ಕೊತೀವಿ. 21ನೇ ತಾರೀಕು ಪೋಲಿಯೋ ಭಾನುವಾರದಂದು ಬೂತುಗಳಂತಂದರೆ ಆಯಾ ಸ್ಟ್ರೀಟಲ್ಲಿ ಒಂದೊಂದು ಬೂತನ್ನು ಮಾಡಿರ್ತೀವಿ. ಅಂಗನವಾಡಿ ಶಾಲೆ ಆಗಿರ್ಬೋದು, ಅಥವಾ ಸರ್ಕಾರಿ ಶಾಲೆ ಆಗಿರ್ಬೋದು, ಅಥವಾ ದೇವಸ್ಥಾನದಲ್ಲಿ ಎಲ್ಲಿ ಬೂತ್ ಅಂತ ಐಡೆಂಟಿಫೈ ಮಾಡಿರ್ತೀವೋ ಅಲ್ಲಿ ಹೋಗಿ ತಾವು ಅವತ್ತಿನ ದಿನ ತಮ್ಮ ಮಕ್ಕಳಿಗೆ 5 ವರ್ಷ ಒಳಗಡೆ ಇರುವಂಥ ಮಕ್ಕಳಿಗೆ ಪೋಲಿಯೋ ಹಾಕ್ಸುವಂಥ ವ್ಯವಸ್ಥೆ ಮಾಡ್ಕೊರಿ. ಅದ್ರ ಜೊತೆಯಲ್ಲಿ ಮಕ್ಕಳೇನನ್ನ ಅಕಸ್ಮಾತ್ ಊರಿಗೆ ಹೋಗಿರೋದು ಅಥವಾ ಆವತ್ತಿನ ದಿನ ಮಿಸ್ ಆದರೆ ನೆಕ್ಸ್ಟ್ ಮನೆಗೆ ಬಿಡುವಂಥ ವ್ಯವಸ್ಥೆ ಮಾಡಿದ್ವಿ. ನಮ್ಮ ಕಾರ್ಯಕರ್ತಗಳು ಮನೆಗೆ ಬರ್ತಾರೆ, ನಿಮ್ಮ ಮನೆಯಲ್ಲಿ ಪೋಲಿಯೋ ಹಾಕ್ಸ್ಕೊಂಡಿದೆ ಇಲ್ಲ ಅಂತೇಳಿ ಪರೀಕ್ಷೆ ಮಾಡ್ತಾರೆ. ಮಕ್ಕಳಿದ್ದರೆ ನಾವು ಈಗಾಗಲೇ ಒಂದು ಮಾರ್ಕ್ ಮಾಡಿರ್ತೀವಿ ಲಿಟಿಲ್ ಫಿಂಗರ್ಗೆ. ಈ ಎಲೆಕ್ಷನಲ್ಲಿ ಏನು ಪೆನ್ನಿಂದ ಮಾರ್ಕ್ ಮಾಡ್ತೀವಲ್ಲ, ಆ ಇಂಡಬಲ್ ಪೆನ್ನಿಂದ ನಾವು ಮಾರ್ಕ್ ಮಾಡಿರ್ತೀವಿ. ಆ ಮಾರ್ಕನ್ನು ನೋಡಿ ಕನ್ಫರ್ಮ್ ಮಾಡ್ಕೊತಾರೆ. ಯಾರು ಮಾರ್ಕ್ ಮಾಡಿಲ್ಲ ಅಥವಾ ಯಾರನ್ನು ಮಿಸ್ ಆಗಿರೋ ಮಕ್ಕಳಿದ್ರೆ ಮನೆಯಲ್ಲೇ ಪೋಲಿಯೋ ಹಾಕುವಂಥ ವ್ಯವಸ್ಥೆಯನ್ನು ಸಹ ಮಾಡಿರ್ತೀವಿ. ಇದು ವಿಶೇಷವಾಗಿ ಈ ವ್ಯಾಕ್ಸಿನನ್ನು ನಾವು ಕೋಲ್ಡ್ ಚೈನಲ್ಲಿ ಇಟ್ಬಿಟ್ಟು ಕೋಲ್ಡ್ ಚೈನಲ್ಲೇ ನಾವು ಮಗುವಿರುವಂಥ ಪ್ಲೇಸ್ವರೆಗೆ ತಗೊಂಡೋಗಿ ಹಾಕುವಂಥ ವ್ಯಾಕ್ಸಿನ್. ಅದರಿಂದ ಇದು ಈ ವ್ಯಾಕ್ಸಿನ್ ಏನು ನಾವು ವಿಶೇಷ ಕಾರ್ಯಕ್ರಮ ಅಂತ ಮಾಡ್ತೀವಲ್ಲ, ಅದರಲ್ಲಿ ಆಗುವಂಥ ಲಸಿಕೆಯನ್ನು ಯಾರೂ ಮಿಸ್ ಮಾಡಬಾರ್ದು. ಎಲ್ಲ ಪ್ರಿಕಾಷನ್ಸ್ ತಗೊಂಡು ತಮ್ಮ ಮನೆ ಬಾಗಿಲಿಗೆ ಬಂದಿರುವಂಥ ಲಸಿಕೆ ಅಂತಲೂ ಸಹ ನಾನು ಹೇಳ್ತೀನಿ. ನಮ್ಮಲ್ಲಿ ಸುಮಾರು 900 ಬೂತ್ಗಳನ್ನು ಮಾಡ್ಕೊಂಡಿದ್ದೀವಿ. ಅದ್ರ ಜೊತೆಯಲ್ಲಿ ಕೆಲವು ಸೂಪರ್ವಿಷನ್ ಟೀಮ್ಸ್ ಅಂತ ಮಾಡಿದ್ದೀವಿ, ದೆನ್ ಟ್ರಾನ್ಸಿಟ್ ಟೀಮ್ ಅಂತ ಮಾಡಿದ್ದೀವಿ. ಬಸ್ ಸ್ಟ್ಯಾಂಡಲ್ಲಿ ಅಥವಾ ರೈಲ್ವೆ ಸ್ಟೇಷನ್ಸಲ್ಲಿ ಬರುವಂಥ ಎಲ್ಲ ಪ್ರಯಾಣಿಕರಿಗೆ ಅನುಕೂಲ ಆಗಬೇಕಂತ ಅಲ್ಲೇ 4 ದಿನ ಬೂತ್ ರನ್ ಮಾಡುವಂಥ ವ್ಯವಸ್ಥೆ ಮಾಡಿರ್ತೀವಿ. ಮೊಬೈಲ್ ಟೀಮ್ಸ್ ಅಂತ ಈಗಾಗಲೇ ಕೆಲವರು ವಲಸೆ ಹೋಗಿರ್ತಾರೆ ಅಥವಾ ಕೆಲವರು ಸೆಟ್ಲರ್ ಬಂದಿರ್ತಾರೆ. ಈಗ ಎಸ್ಪೆಷಲಿ ತೋರಣಗಲ್ಲಲ್ಲಿ ಫ್ಯಾಕ್ಟ್ರೀಸ್ ಇರೋದರಿಂದ ಮತ್ತು ಜಿಂದಾಲಿರೋದ್ರಿಂದ ಹೊರಗಡೆಯಿಂದ ಬಂದಿರುವಂಥ ಎಲ್ಲ ಮಕ್ಕಳಿಗೆ ಅನುಕೂಲ ಆಗಬೇಕಂತ ಮೊಬೈಲ್ ಟೀಮ್ಸನ್ನು ಮಾಡಿರ್ತೀವಿ. ಮೊಬೈಲ್ ಟೀಮ್ಸಲ್ಲಿ ಅವರು ಸಹ ಮೊಬೈಲ್ ಟೀಮ್ಸಲ್ಲಿ ಸ್ಟ್ರೀಟ್ಗೆ ಹೋಗಿ ಎಲ್ಲಿ ಮಕ್ಕಳು ಮಿಸ್ ಆಗಿರ್ತಾರೋ ಅಥವಾ ಎಲ್ಲಿ ಮಕ್ಕಳು ಇರ್ತಾರೋ ಅವ್ರಿಗೆ ಅನುಕೂಲ ಆಗುವಂಥ ವ್ಯಾಕ್ಸಿನ್ 2 ಹನಿ ಹಾಕುವಂಥ ಸಿಸ್ಟಮನ್ನು ನಮ್ಮಲ್ಲಿರುತ್ತೆ. ಅದರ ಜೊತೆಯಲ್ಲಿ 21ನೇ ತಾರೀಕನ್ನು ನಾವು 21ನೇ ತಾರೀಕು ಪೋಲಿಯೋ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಈಗಾಗಲೇ ಕೊಡ್ತಾಯಿದ್ದೀವಿ. ಇನ್ನು ಮುಂದೆ ಆಲ್ಸೋ ನಮ್ಮಲ್ಲಿ ಟಿ ವಿಗಳಲ್ಲಿ ಮತ್ತು ಮಾಧ್ಯಮಗಳಲ್ಲಿ ಮತ್ತು ಮುದ್ರಣ ಮಾಧ್ಯಮಗಳಲ್ಲಿ ಎಲ್ಲ ಇದರಲ್ಲಿ ಇದರ ಬಗ್ಗೆ ಕಾರ್ಯಕ್ರಮ ಬಗ್ಗೆ ಬಂದಿದೆ. ಸಾರ್ವಜನಿಕರು ಈ ಕಾರ್ಯಕ್ರಮ ಇದನ್ನು ಪೋಲಿಯೋ ಭಾನುವಾರನ ಉಪಯೋಗಿಸ್ಕೊಂಡು ಎಲ್ಲ ಮಕ್ಕಳಿಗೆ ತಾವು ತಮ್ಮ ಅಕ್ಕಪಕ್ಕದಲ್ಲಿರುವಂಥ ಮಕ್ಕಳಿಗೂ ಸಹ ತಾವು ಮಾಹಿತಿಯನ್ನು ನೀಡಿ ಈ ಪೋಲಿಯೋವನ್ನು ಹಾಕ್ಸ್ಬೇಕು ಅಂತ ನನ್ನ ಮನವಿ. 2 ಡ್ರಾಪ್ಸ್ ಅಲ್ಲ, 10 ಡ್ರಾಪ್ಸ್ ಆದರೆ ಪರವಾಗಿಲ್ಲ, 20 ಡ್ರಾಪ್ಸ್ ಹಾಕಿದ್ರೇನೋ ಅದರಿಂದ ಏನೂ ತೊಂದರೆ ಆಗಲ್ಲ. ಅದನ್ನು ನಮ್ಮ ದೇಹದಲ್ಲಿ ಹೋಗಿ ಇದನ್ನು ಅದರ ಬೇದಿ ಮೂಲಕ ಹೊರಗಡೆ ಬರುತ್ತೆ. ಯಾಕೆ ಇದನ್ನು ನಾವು ಎಲ್ಲ ಒಂದೇ ಸಾರಿ ದೇಶಾದ್ಯಂತ ಇದನ್ನು ಯಾಕೆ ಮಾಡ್ತೀವಿ ಅಂದರೆ, ಆ ಪೋಲಿಯೋ ಹಾಕಿರೋ ಹನಿಯಿಂದ ಮಕ್ಕಳು ಏನು ಬೇದಿ ಆದ ನಂತರ ಹರ್ಡ್ ಇಮ್ಯುನಿಟಿ ಅಂತೀವಿ, ಗಾಳಿಯಲ್ಲಿ ಎಲ್ಲ ಇಮ್ಯುನಿಟಿ ಸೇರಿಕೊಂಡು ಪೋಲಿಯೋ ವೈರಸ್ ಇಲ್ಲದಂತೆ ಆಗುತ್ತೆ ಅಂಥೇಳಿ ಇದನ್ನಲ್ಲಿರೋದನ್ನು. ಸೊ ಅದರಿಂದ ಒಂದೇ ಭಾನುವಾರದಿಂದ ಎಲ್ಲ ಮಕ್ಕಳನ್ನು ನಮ್ಮ ದೇಶದಲ್ಲಿರುವಂಥ ಎಲ್ಲ ಮಕ್ಕಳಿಗೂ ಒಂದು ಸಾರಿ ಪೋಲಿಯೋ ಹಾಕುವಂಥ ವ್ಯವಸ್ಥೆ ಮಾಡಿರ್ತೀವಿ. ಅಂದಲ್ಲಿ ಸುಮಾರು ಮಕ್ಕಳು ಆವತ್ತಿನ ದಿನ ತಗೊತಾ ಇರೋದ್ರಿಂದ ಈ ಇಮ್ಯುನಿಟಿ ಡೆವಲಪ್ ಆಗುತ್ತೆ ಅಂತೇಳಿ. ಎಷ್ಟು ಹನಿಗಳು ಹಾಕಿದ್ರೂ ಏನೂ ತೊಂದರೆ ಆಗೋದಲ್ಲ ಅಂತ ನನ್ನ